ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ವಿಡಿಯೋನ ಹಾಕ್ತಾ ಇದ್ದೀನಿ. ಶನಿವಾರ ಭಾನುವಾರ ಆದರೆ ಬರ್ತಾರೆ. ಕೆಲಸ ಎಲ್ಲ ಅದು ಬೆಂಗಳೂರವರೆಲ್ಲ ಯಾವಾಗಲೂ ಬಿಸಿನೇ ಬಿಡೋ ಅದಂಗೆ. ಚೆನ್ನಾಗಿ ಈಗೆಲ್ಲ ಅವೇ ಸರಿ ಕಳೆದು ಕಾಸಿದ್ರಿ. ಹಿಂಗೆ ಬೋವ, ನಾನು ನೀನು ತಗೊಳ್ಳೋಣ ಬರಲಿ ಆಂಟಿ. ವಿಡಿಯೋ ಮಾಡ್ತಾ ತೆಗಿತೀನಿ ನಾನು. ಮುಖದ ಅಪ್ಪ ಕಾಣಿಸ್ತದೆ, ದೂರ ಇದ್ರೆ ಫುಲ್ ಹಿಂಗೆ ಕೂದಲಿಗೆ ಎಣ್ಣೆ ಮೆತ್ಕೊಂಡಾರಂಗೆ ಕಾಣಿಸ್ತಾ ಇದೆ. ನಾನು ಎಣ್ಣೆನೇ ಹಾಕಿದ್ದು. ಎಣ್ಣೆ ಈಗ ಅದು ತೇವದಲ್ಲಿ ಬಾಚ್ಬಿಟ್ಟಿದ್ದೀರಲ್ಲ, ಗಾಳಿಗೋಸಿ ಕೂದಲು ಬಿಟ್ಕೊಂಡು ಬೇಡ ಬೇಡ ಹಂಗೆ ಎಲ್ಲ ತಾರಾಡುತ್ತೆ. ಬನ್ನಿ ಆಂಟಿ, ಮತ್ತಿಗೆ ಫೋಟೋ ತೆಗಿಬೇಕು. ಮಾಡಿಬಿಡೆ ಇದು ಸ್ಕ್ರೀನು ಹಂಗೆ, ಅವ್ರ ಸೀರೆನೂ ಹಂಗೆ ಕಾಣಿಸ್ತಾ ಇದೆ. ಹಂಗೆ ಚೆನ್ನಾಗಿ ಕಾಣಿಸಲ್ಲ. ಹಂಗೆ ಹಾಫ್ ತೆಗಿತೀನಿ. ಹಿಂಗೆ 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 ನಿಂತ್ಕವಾ, ಹಿಂಗೆ ಹಿಂಗೆ ನನ್ನ ಹಿಂದೆ. ಮದಿಕೆ ಹಂಗೆ ತೆಗಿಯೋಕ್ಕಾಗಲ್ಲ, ಹಿಂಗೆ ಬನ್ನಿ ನೀವು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ಅಷ್ಟೆ. ಹಾಕು ವಾಟ್ಸಪ್. ನಾನು ಇವಾಗ ವಿಡಿಯೋ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ನಾನು ಮಳವಳ್ಳಿಲಿದ್ದೀನಿ. ಮಳವಳ್ಳಿಗೆ ಯಾವಾಗ ಬಂದಿದ್ದು ಅಂದರೆ ನಿನ್ನೆ ಬಂದಿದ್ದು. ಇದು ಬಂದು ಭಾನುವಾರದ ವಿಡಿಯೋ, ಅಂದರೆ ನಾನು ಶನಿವಾರನೇ ಬಂದೆ. ಶನಿವಾರ ಒಂದು ರಾತ್ರಿ 8:45 ಅನಿಸುತ್ತೆ, 8:45 9 ಗಂಟೆಗೆ ಮನೆಗೆ ಬಂದಿದ್ದು. ನಾನು ಬೆಂಗಳೂರು ಬಿಟ್ಟಾಗ 3:30, ಶನಿವಾರ 3:30ಗೆ ಬೆಂಗಳೂರು ಬಿಟ್ಟಿದ್ದು. ಮಧ್ಯಾಹ್ನ ರಾತ್ರಿ 9 ಗಂಟೆಗೆ ಮನೆಗೆ ಬಂದೆ. ಅಂದರೆ ನನಗೆ ಕನಕಪುರದಲ್ಲಿ ಸ್ವಲ್ಪ ಬಸ್ಗಳು ಸಿಗಲಿಲ್ಲ, ಅಂದರೆ ಸಿಗಲಿಲ್ಲ ಅನ್ನೋದಕ್ಕಿಂತ ಬಸ್ಗಳಿತ್ತು, ತುಂಬ ರಶ್ ಇತ್ತು. ಆದ್ದರಿಂದ ನಾನು ಆ ಬಸ್ಗಳನ್ನ, ಖಾಲಿ ಬಸ್ಗಳನ್ನ ವೆಯ್ಟ್ ಮಾಡಿ ಕೊನೆಗೂ ಯಾವಾಗಲೂ ರಶ್ಶೇ ಇರುತ್ತೆ, ರಶ್ ಬಸ್ಸೇ ಬಂತು. ಆಮೇಲೆ ನೋಡಿದರೆ ಫುಲ್ ಇತ್ತು. ಆದರೆ ನನಗೆ ಈಗ ಒಂದು ಸೀಟ್ ಸಿಕ್ತು. ಅದಾದಮೇಲೆ ನಾನು ರಾತ್ರಿ 9 ಗಂಟೆಗೆ ಮನೆಗೆ ಬಂದೆ. ಆವತ್ತು ಯಾವುದೇ ವೀಡಿಯೋ ಮಾಡಲಿಲ್ಲ. ಇದು ಬಂದು ನೆಕ್ಸ್ಟ್ ಡೇ ಸಂಡೇ ವೀಡಿಯೋನ ನಾನು ಮಾಡ್ತಿರೋದು. ಸಂಡೇ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ, ಒಂದು ಎಂಗೇಜ್ಮೆಂಟ್ ಇತ್ತು ಮಂಡ್ಯದಲ್ಲಿ. ಅಂದರೆ ಮಂಡ್ಯದಲ್ಲಿ ಸ್ಪೋರ್ಟ್ಸ್ ಕ್ಲಬ್ ಅಂತೇಳಿ ಅಲ್ಲಿ ಒಂದು ಎಂಗೇಜ್ಮೆಂಟ್ ಇತ್ತು. ಅದಕ್ಕೆ ಅಲ್ಲಿಗೆ ಹೋಗೋದಕ್ಕೆ ಅಂತೇಳಿ ನಾನು ಮಳವಳ್ಳಿಗೆ ಬಂದಿರೋದು. ನನ್ನ ಪ್ಲ್ಯಾನೇ ಬೇರೆ ಆಗಿತ್ತು. ನನ್ನ ಪ್ಲ್ಯಾನ್ ಏನಂದರೆ ಮೈನನ ಜೊತೆ ಹೋಗೋ ಪ್ಲ್ಯಾನ್ ಇತ್ತು. ಮೈನಾ, ನಾನು, ನವೀನ ಅವ್ರ ಫ್ಯಾಮಿಲಿ ಜೊತೆ ಹೋಗೋ ಥರ. ಪ್ರವೀಣ ನಾನು ಹೋಗ್ತೀನಿ, ಯಾವ ಟೈಮಿಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದ. ಅದಕ್ಕೆ ನಾನು ಸರಿ, ಮೈನಾ ಸ್ವಲ್ಪ ಅವಳು ಊರಿಗೆ ಹೋಗೋ ಪ್ಲ್ಯಾನ್ ಇತ್ತು. ಅದಕ್ಕೆ ನಾನು ಅಲ್ಲಿ ಕ್ಯಾನ್ಸಲ್ ಮಾಡಿ ಆಮೇಲೆ ಮಳವಳ್ಳಿಗೆ ಹೋದರೆ ಅಲ್ಲೂ ಒಂದಿನ ಇದ್ದಂಗೆ ಆಗುತ್ತೆ, ಆಮೇಲೆ ಬರೋಣ ಅಂದ್ಬಿಟ್ಟು ಆಮೇಲೆ ನಾನು ಮಳವಳ್ಳಿಗೆ ಬಂದಿದ್ದು. ಅದಕ್ಕೆ ನಾನು ಅವತ್ತು ಯಾವುದೇ ವೀಡಿಯೋ ಮಾಡಲಿಲ್ಲ. ಶನಿವಾರ ಭಾನುವಾರ ವೀಡಿಯೋನ ಮಾಡ್ತಾಯಿದ್ದೀನಿ ಅಷ್ಟೇ. ಈ ಥರ ಆಗಿಬಿಟ್ಟು ನಾನು ಮಳವಳ್ಳಿಗೆ ಬರುವಂಗಾಯ್ತು. ಇಲ್ಲಾಂದರೆ ನನ್ನ ಪ್ಲ್ಯಾನು ಡೈರೆಕ್ಟು ಸಂಡೇ ಅಲ್ಲಿಂದನೇ, ಬೆಂಗಳೂರಿಂದನೇ ಮಂಡ್ಯಕ್ಕೆ ಹೋಗೋ ಪ್ಲ್ಯಾನ್ ಇದ್ದಿದ್ದು. ಆಮೇಲೆ ಮೋಹನ್ ಮಾಮ ಈ ಥರ ಹೋಗೋ, ಮಳವಳ್ಳಿಗೆ ಹೋಗೋ, ಹೇಗಿದ್ರು ಪುಟ್ಟವ ಎಲ್ಲ ಹೋಗ್ತಾರಲ್ಲ, ಅವ್ರ ಜೊತೆ ಹೋದ್ರೆ ಆಯಿತು, ಹೀಗಿದ್ರು ಅವ್ರ ಜೊತೆ ಒಂದಿನ ಇದ್ದಂಗೂ ಆಗುತ್ತೆ ಅಂತೇಳಿ ಕಳಿಸಿದ್ರು ಅಷ್ಟೇ. ಓಕೆ, ಬೆಳಿಗ್ಗೆ ನಾನು ಪುಟ್ಟಯ್ಯವ ಮತ್ತು ನಮ್ಮ ಪುಟ್ಟಯ್ಯವನ್ನ ನಾದಿನಿ ಅವರು
3 ಜನನೂ ಕೂಡ ರೆಡಿಯಾಗಿ ಹೊರಡೋ ಟೈಮಿಗೆ ಪ್ರವೀಣ ಮಳವಳ್ಳಿಗೆ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಂತೆ. ನಾನು ಅವಾಗ ಸ್ನಾನಕ್ಕೆಲ್ಲ ಹೋಗಿದ್ದೆ. ಆವಾಗ ಹಂಗಂದ್ರು. ನಾನು ಇಲ್ಲ ಅವ್ನು ಬರಲ್ಲ ಅಂತ ಹೇಳಿದ್ದಾನೆ ಅಂತ. ಇಲ್ಲ ಚೈತ್ರನೂ ಬರ್ತಿದ್ದಾಳಂತೆ, ಹೋಗೋಣ ಅಂತ. ಸರಿ ಆಯಿತು ಅಂದ್ಬಿಟ್ಟು ನಾವು ರೆಡಿ ಆಗಿಬಿಟ್ಟು ಫೋನ್ ಮಾಡಿದ್ರೆ ಪ್ರವೀಣ ಇಲ್ಲ ನಿಮ್ಮ ಪಾಡಿಗೆ ನೀವು ಹೊರಡಿ, ನಾನು ರಾಮನಗರ ಇದ್ದೀನಿ, ಇನ್ನು ಮಳವಳ್ಳಿಗೆ ಬರೋದು ತುಂಬ ಲೇಟ್ ಆಗುತ್ತೆ ಅಂತ ಹೇಳ್ದ. ಸರಿ ಆಯಿತು ಅಂದ್ಬಿಟ್ಟು ರೆಡಿಯಾಗಿ ನಾವು ಸ್ವಲ್ಪ ದೂರ ಬಂದ್ವಿ. ನಮ್ಮ ಮನೆಯಿಂದ ಒಂದು 5 ನಿಮಿಷ ಅಲ್ಲಿ ಬಂದ್ವಿ. ಅಷ್ಟೊತ್ತಿಗೆ ಅವನೇ ಫೋನ್ ಮಾಡ್ದೆ, ಮಳವಳ್ಳಿಗೆ ಬಂದಿದ್ದೀವಿ, ಆದರೆ ಕೀ ಕೊಡಿ ಮನೆಗೆ ಹೋಗ್ತೀನಿ ಅಂತೇಳಿ. ಆಮೇಲೆ ಅದೇನೋ ಆಯಿತು. ಸರಿ ಆಯಿತು ಅಂದ್ಬಿಟ್ಟು ಬೇಡ ಹೋಗಿ ಅಂತಂದ. ನಾವು ಬಸ್ಸಲ್ಲಿ ಹೋಗೋಣ ಅಂತೇಳಿ ಅವ್ನಿಗೇನೋ ಕೆಲಸ ಇತ್ತು, ಅದಕ್ಕೆ ಚೈತ್ರ ಮತ್ತು ಪ್ರವೀಣ ಅಲ್ಲೇ ಉಳ್ಕೊಂಡು ಬಸ್ ಹತ್ತು ಕುತ್ಕೊಂಡ್ವಿ. ಅಷ್ಟೊತ್ತಿಗೆ ಯಾರು ಮತ್ತೆ ಚೈತ್ರ ಫೋನು, ಇದು ನಾನು ನಿಮ್ಮ ಜೊತೆನೇ ಬರ್ತೀನಿ, ಪ್ರವೀಣ ಲೇಟ್ ಆಗುತ್ತಂತೆ, ಅವನು 12 ಗಂಟೆ ಆಗುತ್ತಂತೆ ಇಲ್ಲೇ ಅಂತ. ಸರಿ ಆಯಿತು ಅಂದ್ಬಿಟ್ಟು ಬಸ್ಸಲ್ಲಿ ಸೀಟ್ ಇಟ್ಕೊಂಡು ಕೂತಿದ್ವಿ. ಆ ಬಸ್ ನೋಡಿದ್ರೆ ಏನಂತ ಬರ್ತಿತ್ತು ಅಂದರೆ KM ದೊಡ್ಡಿ ಮಂಡ್ಯ ಅಷ್ಟೇ ಬರ್ತಿತ್ತು. ಅಲ್ಲಿ ಕಂಡಕ್ಟರ್ ಇರಲಿಲ್ಲ, ಬರೀ ಡ್ರೈವರ್ ಅಷ್ಟೇ. ನಾವು ಅಂದ್ಕೊಂಡ್ವಿ ನಾನ್ ಸ್ಟಾಪ್ ಗಾಡಿ ಇದು, ದೊಡ್ಡಿ ಬಿಟ್ಟರೆ ಡೈರೆಕ್ಟ್ ಮಂಡ್ಯ ಹೋಗ್ತಾನೆ ಅಂತ. ಆದರೆ ಅದು ನಾನ್ ಸ್ಟಾಪ್ ಗಾಡಿ ಅಲ್ಲ, ಸೆಟ್ಲು ಗಾಡಿ ಥರ ಎಲ್ಲ ಕಡೆ ನಿಲ್ಸ್ಕೊಂಡು ಬಂದಿದ್ದು. ನಮಗೆ ಅದಕ್ಕೆ ಮೊದಲೇ ಒಂದು ಬಸ್ ಇತ್ತು. ಯಾವ ಬಸ್ ಅದು ಅಂದರೆ ಈ ಸಬ್ನಳ್ಳಿ ರೂಟಲ್ಲಿ ಹೋಗುತ್ತೆ ಆ ಬಸ್ಸು. ನಾವು ಅದು ಸೆಟ್ಲು ಗಾಡಿ ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗುತ್ತೆ. ಈ ಬಸ್ ಆದರೆ ದೊಡ್ಡಿ, ಅದು ಬಿಟ್ಟರೆ ಮಂಡ್ಯ, ಅಲ್ಲೇ ಹೋಗೋಣ ಅಂತೇಳಿ ಬಂದರೆ ಅಲ್ಲಿ ನೋಡಿದ್ರೆ ಈ ಥರ ಆಗೋಯ್ತು. ಎಲ್ಲ ಕಡೆ ನಿಲ್ಸ್ಕೊಂಡು ಹೋಗೋಷ್ಟೊಳಗೆ ಎಂಗೇಜ್ಮೆಂಟಿಗೆ ಬಂದ್ವಿ. ಎಂಗೇಜ್ಮೆಂಟಿಗೆ ಬರೋಷ್ಟೊಳಗೆ ಅಂದರೆ ಪಾರ್ಟಿ ಅಲ್ಲಿಗೆ ಬರೋದ್ರೊಳಗಡೆ ಎಂಗೇಜ್ಮೆಂಟ್ ಆಗೋಗಿತ್ತು. ಅಂದರೆ ಏನು ಮೊದಲನೇ ಶಾಸ್ತ್ರಗಳೆಲ್ಲ ಇರುತ್ತಲ್ಲ, ಹೂವು ಮುಡ್ಸೋ ಶಾಸ್ತ್ರ ಅದು ಇದು ಅದೆಲ್ಲ ಮುಗ್ದೇ ಹೋಗಿದೆ. ಆಮೇಲೆ ನಾವು ಮಂಡ್ಯಕ್ಕೆ ಬಂದುಬಿಟ್ಟು ನಮ್ಮ ನವಿಗೆ ಫೋನ್ ಮಾಡಿದ್ವಿ. ಅವನೇ ಮಾಡ್ತಾನೆ ಇದೆ, ಎಲ್ಲಿದ್ದೀರಾ ಅಂತ ಮಾಡ್ತಾನೆ ಇದ್ದ. ಆಮೇಲೆ ಬಂದ ತಕ್ಷಣ ಇಲ್ಲಿ ಮಂಡ್ಯ ಎಂಟ್ರಿ ಆದ ತಕ್ಷಣವೇ ನಮ್ಮ ನವಿಗೆ ಫೋನ್ ಮಾಡಿದೆ, ಹಿಂಗೆ ಬಂದ್ವಿ ಕಣೋ ಅಂತ. ಸರಿ ಬಸ್ ಸ್ಟ್ಯಾಂಡಿಂದ ಸ್ವಲ್ಪ ಹೊರಗಡೆ ಬನ್ನಿ, ಅಲ್ಲೇ ನಿಂತಿದ್ದೀನಿ ಅಂತ ಅಂದ. ಮತ್ತು ಅಲ್ಲಿಂದ ಅವನು ಕರ್ಕೊಂಡು ಬಂದ. ಅಷ್ಟೊತ್ತಿಗೆ ಎಲ್ಲ ಕೇಳಿದ್ವಿ ಅವನನ್ನು, ಎಂಗೇಜ್ಮೆಂಟ್ ಆಗೋಯ್ತಾ, ಏನು ನಡೀತಾ ಇದೆಯಾ ಅಂತ. ಅದೇನೋ ಶಾಸ್ತ್ರಗಳಿದೆಯಲ್ಲ ಅದೆಲ್ಲ ನಡೀತಾ ಇದೆ ಅಂತಂದ. ಸರಿ ಅಂದ್ಬಿಟ್ಟು ಬಂದ್ವಿ. ಅಲ್ಲಿಗೆ ಬರೋದ್ರೊಳಗಡೆ ಎಂಗೇಜ್ಮೆಂಟು ಮುಗ್ದೋಗಿತ್ತು. ಇನ್ನೇನು ನೆಕ್ಸ್ಟು ಒಂಥರ ರಿಸೆಪ್ಷನ್ ಥರ ಮಾಡ್ತಾರೆ ನೋಡಿ, ಮತ್ತು ಸ್ಯಾರಿ ಎಲ್ಲ ಚೇಂಜ್ ಮಾಡಿಕೊಂಡು ಅದು ಅಷ್ಟೇ. ಅಂದರೆ ಫೋಟೋ ಅದು ಅಷ್ಟೇ ಇದ್ದಿದ್ದು. ರಿಂಗ್ ಹಾಕೋದು ಅದೆಲ್ಲ ಮುಗ್ದೋಗಿತ್ತು. ಓಕೆ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸರಿ ಆ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಆಮೇಲೆ ನಾನು ಪುಡ್ತೇವ ಎಲ್ಲರೂ ಬಂದ್ವಿ. ನಾವು ಆಟೋ ಏನೋ ಮಾಡ್ಕೊಂಡು ಬರ್ತೀವಿ ಅಂದಿದ್ರೆ ಇನ್ನೂ ಲೇಟ್ ಆಗ್ತಿತ್ತು. ನಾವೇನು ಆಟೋ ಏನು ಮಾಡ್ಕೊಬರಲಿಲ್ಲ, ನವಿ ಬಂದಿದ್ನಲ್ಲ ಅದರಿಂದ ಸ್ವಲ್ಪ ಬೇಗನೆ ಬಂದ್ವಿ. ಈ ಆಟೋ ಎಲ್ಲ ಮಾಡ್ಕೊಂಡು ಬರೋದಾಗಿದ್ದಿದ್ರೆ ಇನ್ನೂ ಲೇಟ್ ಆಗ್ತಾಯಿತ್ತು. ಆಮೇಲೆ ಬಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಆಮೇಲೆ ಸ್ವಲ್ಪ ಇನ್ನೇನು ಅವ್ರ ಜೊತೆ ಮಾತಾಡಿಕೊಂಡು ಊಟಕ್ಕೆ ಹೋಗೋಣ ಅಂಥೇಳಿ ಊಟಕ್ಕೆ ಹೋದ್ವಿ. ಅಲ್ಲಿಂದ ಬಂದು ಊಟ ಎಲ್ಲ ಮಾಡ್ಕೊಂಡು ಬಂದು ಇನ್ನೇನು ನೆಕ್ಸ್ಟು ಅಂದರೆ ಫೋಟೋ ತೆಗೆಸ್ಕೊಳ್ಳೋದು. ನಾನು ಹಾಗೆ ಫೋಟೋ ಎಲ್ಲ ತೆಗೆಸ್ಕೊಳ್ಳೋಕ್ಕೆ ಅಂತೇಳಿ ಬಂದೆ. ಹಾಗೆ ಇಲ್ಲೇನೇನೆಲ್ಲ ಇಟ್ಟಿದ್ದಾರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೆ, ಏನೆಲ್ಲ ಇಟ್ಟಿದ್ದಾರೆ ಅಂತೇಳಿ. ಮೊದಲೆಲ್ಲ ಹೇಗೆ ಅಂದರೆ ತಟ್ಟೆಲಿ ಇಡ್ತಾಯಿದ್ರು. ಅಂದರೆ ಮನೆಗಳಲ್ಲಿ ಅವಾಗ ಎಂಗೇಜ್ಮೆಂಟ್ ಅಂದರೆ ಮನೇಲಿ ಅಷ್ಟೇ ಮಾಡ್ತಾಯಿದ್ರು. ಅಂದರೆ ಹೂ ಮುಡ್ಸೋ ಶಾಸ್ತ್ರ ಅಂತ ಹೇಳ್ತಾಯಿದ್ರು, ಅಥವಾ ಎಂಗೇಜ್ಮೆಂಟು ಮನಶಾಸ್ತ್ರ ಈ ಥರದ್ದೆಲ್ಲ ಹೇಳ್ತಾಯಿದ್ರು. ಇವಾಗೆಲ್ಲ ಏನಂದರೆ ಎಂಗೇಜ್ಮೆಂಟು ಕೂಡ ಮನೇಲಿ ಮಾಡಲ್ಲ, ಪ್ರತಿಯೊಂದು ಫಂಕ್ಷನ್ನು ಕೂಡ ಇವಾಗ ಪಾರ್ಟಿ ಹಾಲಲ್ಲೇ ಮಾಡ್ತಾರೆ. ಮೊದಲೆಲ್ಲ ಹೇಗೆ ಅಂದರೆ ಪಾರ್ಟಿಯಲ್ಲ ಅಥವಾ ಚೌಟ್ರಿ, ನಮ್ಮ ಕಡೆ ಎಲ್ಲ ಜಾಸ್ತಿ ಚೌಟ್ರಿ ಅಂತಲೇ ಹೇಳೋದು, ಪಾರ್ಟಿಯಲ್ಲೆಲ್ಲ ಅಂತ ಹೇಳಲ್ಲ, ಕಡಿಮೆ ಆ ವರ್ಡ್ನ ಯೂಸ್ ಮಾಡೋದು. ಚೌಟ್ರಿಲಿ ಫಂಕ್ಷನ್ ಅಂದರೆ ಅದು ಮದುವೆ ಮಾತ್ರ ಮಾಡ್ತಾಯಿದ್ರು, ಮದುವೆ ಮಾತ್ರ ಚೌಟ್ರಿಯಲ್ಲಿ ಅಂತ. ಇನ್ನು ಪ್ರತಿಯೊಂದು ಅಂದರೆ ಎಂಗೇಜ್ಮೆಂಟ್ ಇರ್ಬೋದು ಅಥವಾ ಬೀಗ್ರೂಟ, ಮತ್ತು ಇತ್ತೀಚೆಗೆ ಆಫ್ ಸ್ಯಾರಿ ಫಂಕ್ಷನು, ಈ ಥರದ್ದೆಲ್ಲ ಇತ್ತೀಚೆಗೆ ಮನೆ ಅನ್ನೋದೇ ಬಿಟ್ಟೋಗ್ಬಿಟ್ಟಿದೆ. ಮನೇಲಿ ಯಾರು ಫಂಕ್ಷನ್ನೇ ಮಾಡಲ್ಲ, ಪ್ರತಿಯೊಂದೂ ಪಾರ್ಟಿ ಹಾಲಲ್ಲೇ ಮಾಡ್ತಾರೆ. ಈಗ ಆಫ್ ಸ್ಯಾರಿ ಫಂಕ್ಷನ್ ಏನಿದೆ ಅದು ಕೂಡ ಇತ್ತೀಚೆಗೆ ಪಾರ್ಟಿ ಹಾಲಲ್ಲೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಏನಂದರೆ ಯಾರಾದರೂ ಒಬ್ಬರು ಏನಾದರೂ ಒಂದು ಏನೋ ಹೇಳ್ತಾರೆ ಫಂಕ್ಷನ್ ಏನಾದರೂ ಈ ಥರ ಪಾರ್ಟಿ ಹಾಲಲ್ಲಿ ಏನೋ ಒಂದು ಮಾಡಿದ್ರೆ ಅಥವಾ ಡಿಫ್ರೆಂಟಾಗಿ ಏನಾದರೂ ಮಾಡಿದ್ರೆ ಅದನ್ನು ನೋಡಿ ಇನ್ನೊಬ್ಬರು ಕೂಡ ಅವರು ಮಾಡಿದ್ದಾರೆ ನಾವು ಮಾಡಬೇಕು ಅಂತೇಳಿ ಈ ಥರ ಮಾಡ್ತಿದ್ದಾರೆ. ಇವಾಗ ಮನೆಗಳಲ್ಲಿ ಫಂಕ್ಷನ್ ಎಲ್ಲ ನಡೆಯುವಂಥದ್ದು ಕಡಿಮೆ ಆಗಿಬಿಟ್ಟಿದೆ, ಎಲ್ಲನೂ ಕೂಡ ಪಾರ್ಟಿ ಹಾಲಲ್ಲೇ ಮಾಡುವಂಥದ್ದು.
ಹಾಗೆ ಇಲ್ಲಿ ನಾವು ಫೋಟೋ ಎಲ್ಲ ತೆಗೆಸ್ಕೊ ಬಂದ್ವಿ. ಹಾಗೆ ನನ್ನ ವೀಡಿಯೋನ ಯಾರೂ ಮಾಡೋರು ಇರಲಿಲ್ಲ, ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ನಾನು ಅಲ್ಲಿ ಯಾರಿಗಾದ್ರೂ ಕೊಟ್ಟೋಗ್ಬೇಕಿತ್ತು ವೀಡಿಯೋ ಮಾಡಿ ಅಂತ, ಅಲ್ಲಿ ನನಗೆ ಯಾರೂ ಪರಿಚಯ ಇರಲಿಲ್ಲ, ಅದಕ್ಕೆ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಫೋಟೋ ಎಲ್ಲ ತೆಗೆಸ್ಕೊಂಡು ಬಂದು ಹಾಗೆ ಸುಮಾರು ಸ್ವಲ್ಪ ಹೊತ್ತು ಇಲ್ಲೇ ಟೈಮೆಲ್ಲ ಕಳೆದ್ವಿ. ಆಮೇಲೆ ಇನ್ನೇನು ಟೈಮ್ ಆಗ್ತಿದೆ, ಊರಿಗೆಲ್ಲ ಹೋಗ್ಬೇಕಲ್ಲ ಅಂಥೇಳಿ ಪ್ರವೀಣ, ನವೀನ ಅವರು ಕೂಡ ಹೊರಟರು. ನಮ್ಮ ಆಂಟಿನ ಕರ್ಕೊಂಡು ಬಸ್ ಸ್ಟಾಪಿಗೆ ಡ್ರಾಪ್ ಹಾಕಕ್ಕೆ ಹೋದ. ಹಾಗೆ ಪ್ರವೀಣ ನಮ್ಮನ್ನು ಡ್ರಾಪ್ ಹಾಕೋಕ್ಕೆ ಅಂತೇಳಿ ಹೊರಟ. ಹಾಗೆ ನಮ್ಮ ನವಿ ಹೇಳ್ತಿದ್ದ, ಇದು ನೀನು ಬ್ಯಾಗೆಲ್ಲ ಎತ್ಕೊಬರೋಕ್ಕಿಲ್ವಾ, ನೀನು ಬರಲ್ವಾ ಅಂತೆಲ್ಲ ಕೇಳ್ತಾ ಇದ್ದ ನನ್ನನ್ನು. ಫಸ್ಟು ನಾನು ಇಲ್ಲ ಕಣೋ, ಈ ಥರ ಬ್ಯಾಗೆಲ್ಲ ತೊಗೊಬಂದಿಲ್ಲ, ಅಲ್ಲೇ ಇಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಅದಕ್ಕೆ ಬ್ಯಾಗೆಲ್ಲ ಎತ್ಕೊಬರ್ಬೇಕು ತಾನೇ, ನಾವೆಲ್ಲ ಇಲ್ಲಿಂದನೇ ಬೆಂಗಳೂರಿಗೆ ಹೋಗ್ತೀವಿ ಅಂತ ಗೊತ್ತಿಲ್ವಾ ನಿನಗೆ, ಯಾಕೆ ಬ್ಯಾಗೆಲ್ಲ ಅಲ್ಲೇ ಬಿಟ್ಟು ಬಂದೆ ಅಂತ ಕೇಳ್ತಾ ಇದ್ದ. ನಾನು ಅದೇನೋ ಆಯಿತು ಬಿಡು, ಯಾರು ಬ್ಯಾಗೆಲ್ಲ ಎತ್ಕೊಬರ್ತಾರೆ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳ್ದೆ. ಸರಿ ಆಯ್ತು, ಇನ್ನೇನು ಹೊರಡೋದಲ್ಲ ಅಂದ್ಬಿಟ್ಟು ಹೊರಡ್ವಿ. ಹಾಗೆ ಹೊರಡ್ಬೇಕಾದ್ರೆ ನಾನು ಸೀರೆದು ವೀಡಿಯೋನೇ ಮಾಡಿರಲಿಲ್ಲ ಅಲ್ಲಿ, ಆದ್ದರಿಂದ ಅಲ್ಲಿ ಹುಡುಗನ ರೂಮು, ಇದು ಹುಡುಗಿ ರೂಮು ಅಂತೇಳಿ ಬಂದುಬಿಟ್ಟಿದ್ದೀವಿ. ಹುಡುಗನ ರೂಮಿಗೆ ಬಂದುಬಿಟ್ಟು ಅಲ್ಲಿ ರೆಸ್ಟ್ ರೂಮ್ಗೆ ಹೋಗ್ಬೇಕಿತ್ತು, ಅದಕ್ಕೆ ಹುಡುಗನ ರೂಮು ಹುಡುಗಿ ರೂಮು ಯಾವುದೋ ಒಂದು ರೂಮಿಗೆ ಬಂದ್ವಿ. ಆದಮೇಲೆ ಗೊತ್ತಾಯ್ತು ಇದು ಹುಡುಗನ ರೂಮು, ಹುಡುಗಿ ರೂಮಲ್ಲ ಅಂತೇಳಿ. ಓಕೆ, ಅಲ್ಲಿ ರೆಸ್ಟ್ ರೂಮ್ಗೆಲ್ಲ ಹೋಗಿ ಮುಗಿಸ್ಕೊಂಡು ಹಾಗೆ ಅಲ್ಲಿಂದ ಹೊರಟ್ವಿ. ಹಾಗೆ ಇದು ಬಂದು ಇಟ್ನಳ್ಳಿ ಕೊಪ್ಪಳ ಹತ್ರ ಇರುವಂಥ ದುರ್ಗಮ್ಮನ ದೇವಸ್ಥಾನ, ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಇದು ಎಷ್ಟು ಫೇಮಸ್ ಆಗೋಯ್ತು ಅಂದರೆ ತುಂಬ ಫೇಮಸ್ ಆಗೋಯ್ತು. ನಾವು ಅವಾಗವಾಗ ಬರ್ತಾನೆ ಇರ್ತೀವಿ. ಹಾಗೆ ಇಲ್ಲೇನಾಗಿದೆ ಅಂದರೆ ಈ ರೂಟು, ಇನ್ನೊಂದು ಸ್ಟೋರಿ ಹೇಳಬೇಕು, ಅದನ್ನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಈ ಸ್ಟೋರಿ ಕೇಳ್ಕೊಳ್ಳಿ. ಯಾಕೆ ನಮ್ಮ ಪ್ರವೀಣ್ ಕುಮಾರ್ ನಮ್ಮನ್ನು ಅವನು ಡ್ರಾಪ್ ಮಾಡ್ತೀನಿ ಅಂತ ಬಂದವನು ಮಳವಳ್ಳಿಗೆ ಯಾಕೆ ಕರ್ಕೊಬರ್ತಿದ್ದಾನೆ ಅಂತ ಆಮೇಲೆ ಸ್ಟೋರಿ ಹೇಳ್ತೀನಿ. ಈ ಸ್ಟೋರಿ ಫಸ್ಟ್ ಹೇಳ್ಬಿಡ್ತೀನಿ. ಇಲ್ಲಿ ಈ ದುರ್ಗಮ್ಮನ ದೇವಸ್ಥಾನದ ಹತ್ರ ಏನಾಗಿದೆ ಅಂದರೆ, ನೀವು ಕಬ್ಬಾಳಲ್ಲಿ ನೋಡಿರ್ಬೋದು, ಕಬ್ಬಾಳಲ್ಲಿ ಈ ಮರಿಯೆಲ್ಲ ಕಡಿತಾರಲ್ವ, ಅಲ್ಲಿ ಚಿಕ್ಕ ಚಿಕ್ಕ ಪಾರ್ಟಿ ಹಾಲ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಊಟಕ್ಕೆಲ್ಲ ಹಾಕುವಂಥದ್ದು, ಆ ಥರ ಎಲ್ಲ ಪಾರ್ಟಿ ಹಾಲ್ಗಳು ತುಂಬ ಇದೆ. ಕಬ್ಬಾಳ ದೇವಸ್ಥಾನ ಎಲ್ಲ ನೋಡಿದರೆ ಗೊತ್ತಿರುತ್ತೆ, ಆ ರೂಟೆ ಅಲ್ಲೆಲ್ಲ ಹೋಗಿದ್ರೆ. ಅದೇ ಥರನೇ ಇಲ್ಲೂ ಕೂಡ ಇವಾಗ ಸ್ಟಾರ್ಟ್ ಆಗಿಬಿಟ್ಟಿದೆ ತುಂಬ. ಈಗ ಸುಮಾರು ಒಂದು 3-4 ಏನೋ ಆಗಿದೆ. ಹಾಗೆ ಇಲ್ಲೊಂದು ಚೌಟ್ರಿ ಇದೆ, ಈ ಲೆಫ್ಟ್ ಸೈಡಲ್ಲಿದೆ ನೋಡಿ. ಈ ಚೌಟ್ರಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು, ನಾನಂತೂ ಹೋಗಿಲ್ಲ. ನಮ್ಮ ಪ್ರವೀಣನ ನಮ್ಮ ಚೈತ್ರನೇ ಹೇಳ್ತಾಯಿದ್ರು, ಇಲ್ಲ ಈ ಚೌಟ್ರಿ ತುಂಬ ಚೆನ್ನಾಗಿದೆ, ಅಂದರೆ ದೇವಸ್ಥಾನದ ಮುಂದೆನೇ ಇದೆ ಅದು ಚೌಟ್ರಿ, ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ಹಾಗೆ ಇಲ್ಲೂ ಅಷ್ಟೇ, ಆ ದೇವಸ್ಥಾನ ಎಲ್ಲ ನೋಡ್ಕೊಬಂದ್ಬಿಟ್ಟು ಇಲ್ಲೂ ಅಂದರೆ ಅಲ್ಲೆಲ್ಲ ಹಂಗೆ ಪಾರ್ಟಿ ಹಾಲ್ ಥರ ಚಿಕ್ಕ ಚಿಕ್ಕದು ಮಾಡಿದ್ದಾರಲ್ಲ, ಅದಕ್ಕೆ ಇಲ್ಲೂ ಕೂಡ ಅದೇ ಥರನೇ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆನೇ ಹೇಳ್ತಾಯಿದ್ವಿ, ಜನಗಳು ಎಷ್ಟು ಬೇಗ ಇಂಪ್ರೂವ್ ಮಾಡ್ತಾಯಿದ್ದಾರೆ. ಎಲ್ಲೋ ಒಂದು ಕಡೆ ನೋಡಿ ಬಂದಿರ್ತಾರೆ, ಆಮೇಲೆ ನಾವು ಈ ಥರ ಮಾಡ್ಬೋದಲ್ವ ಅಂತೇಳಿ. ಈಗ ಇದು ಬಂದು ಗದ್ದೆ, ಆ ಗದ್ದೆ ಹತ್ರನೇ ಈ ರೀತಿ ಚಿಕ್ಕ ಚಿಕ್ಕ ಪಾರ್ಟಿ ಹಾಲ್ ಥರ ಸುಮಾರು ಒಂದು 4-5 ಆಗಿದೆ ಅಂದ್ಕೊಂಡಿದ್ದೀನಿ ನಾನು ನೋಡಿದ ಪ್ರಕಾರ. ಅದನ್ನೇ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಓಕೆ, ವಾರದಲ್ಲಿ 1-2 ಬರಲಿ ಬಿಡಿ, ಅವಾಗ ಎಷ್ಟೋ ದುಡ್ಡಾಗುತ್ತಲ್ವ ಅಂತೇಳಿ ಅವರು ಪ್ಲ್ಯಾನ್ ಮಾಡಿರ್ತಾರೆ ಅಂತೇಳಿ ಮಾತಾಡ್ಕೊಂಡು ಹೋಗ್ತಾಯಿದ್ವಿ. ಹಾಗೆ ಇದು ಬಂದು ಗಿಲ್ಲಿ ಊರು, ಇಲ್ಲೇ ಬರುವಂಥದ್ದು. ಇಲ್ಲಿ ಜಡಗನ್ಪುರ ಮತ್ತು ಬಂಡೂರು ಈ ರೂಟೆಲ್ಲ ಬಂದರೆ ಗಿಲ್ಲಿ ಊರು ಇಲ್ಲೇ ಬರುವಂಥದ್ದು. ಇದೆ ನೋಡಿ, ಇಲ್ಲಿಂದ ಸ್ವಲ್ಪ ಒಳಗಡೆ ಹೋಗ್ಬೇಕಷ್ಟೆ ಗಿಲ್ಲಿ ಊರಿಗೆ. ಜಡಗನ್ಪುರ ಆ ಥರ ಎಲ್ಲ ಬರುತ್ತೆ. ಅಂದರೆ ಮಳವಳ್ಳಿಗೆ ಬಂದುಬಿಟ್ಟು ಅಲ್ಲಿ ಗಿಲ್ಲಿ ಊರು ಯಾವುದು ಅಂದರೆ ಹೇಳ್ತಾರೆ, ಅಲ್ಲಿಂದ ನೀವು ಹೋಗ್ಬೋದು. ತುಂಬ ಜನ ಏನು ಅನ್ಕೊಬಿಟ್ಟವ್ರೆ ಅಂದರೆ ಗಿಲ್ಲಿ ಊರು ಮಳವಳ್ಳಿ ಅಂತ, ಮಳವಳ್ಳಿ ಎಲ್ಲ ದಡದಪುರ. ಓಕೆ, ಹಾಗೆ ನಾವು ಅಲ್ಲಿಂದ ಮನೆಗೆ ಬಂದು ಒಂದು 10 ನಿಮಿಷ ಪ್ರವೀಣ ಮಲಗಿದ್ದ, ನಾವೆಲ್ಲ ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಅಷ್ಟೊತ್ತಿಗೆ ನಮ್ಮ ಪುಡ್ತೇವ ಮನೇಲಿ ಕರ್ಬೂಜದ ಹಣ್ಣಿತ್ತು ಅಂತೇಳಿ ಕಟ್ ಮಾಡಿ ಜ್ಯೂಸ್ ಮಾಡಿ ನಮ್ಮ 3 ಜನ ಎಲ್ಲರಿಗೂ ಕೊಟ್ಟರು. ಅವ್ರು ಕುಡಿದ್ರೇನೋ ಗೊತ್ತಿಲ್ಲ, ನಮಗೆಲ್ಲ ಕೊಟ್ಟರು, ನಾವು ಕುಡ್ಕೊಂಡು. ಅಷ್ಟೊತ್ತಿಗಿನ್ನು ಲೇಟ್ ಆಗಿಬಿಡುತ್ತೆ, ಯಾಕೆಂದರೆ ಅಲ್ಲೇ 4 ಗಂಟೆ ಆಗಿಬಿಟ್ಟಿತ್ತು. ಅದಕ್ಕೆ ಲೇಟ್ ಆಗಿಬಿಡುತ್ತೆ, ನಡಿ ಅಂತ ಹೇಳಿಸ್ತಾ ಇದ್ವಿ. ಅವ್ನು ಸ್ವಲ್ಪ ಹೊತ್ತು ಮಲಗಿದ್ದ, ಒಂದು 10 ನಿಮಿಷ ಅವ್ನು ಮಲಗಿದ್ದು, ಆಮೇಲೆ ಹೊರಟಿದ್ದು. ಈಗ ನೆಕ್ಸ್ಟ್ ಸ್ಟೋರಿ ಹೇಳ್ತೀನಿ ನೋಡಿ. ಪ್ರವೀಣ ಯಾಕೆ ಡ್ರಾಪ್ ಮಾಡ್ತೀನಿ ಅಂತ ಬಂದವನು ಮಳವಳ್ಳಿಗೆ ಕರ್ಕೊಬಂದ ಅಂತ ಯಾಕೆ ಅಂತ ಹೇಳ್ತೀನಿ. ನಮ್ಮ ಪುಡ್ತಾಯವ ಮಕ್ಳಿಗೆ ಅಂತೇಳಿ ನಿಪ್ಪಟ್ಟೆಲ್ಲ ಮಾಡಿ ಬಾಕ್ಸಿಗೆಲ್ಲ ಹಾಕಿಟ್ಟಿದ್ರು. ಅದನ್ನು ಹೋಗ್ಬೇಕಾದ್ರೆ ಎತ್ಕೊಂಡು ಹೋಗೋಣ ಅಂತ ಹೇಳಿದರು. ಅಂದರೆ ರಾತ್ರಿ ಹೇಳಿದರು, ಬೆಳಿಗ್ಗೆ ಹೇಳಿದರು, ನೆನಪಿಲ್ಲ, ಒಟ್ಟಲ್ಲಿ ಹೇಳಿದರು. ಆಮೇಲೆ ಸರಿ ಹೋಗೋ ಇದರಲ್ಲಿ ನಾವು ಚೌಟ್ರಿಗೆ ಮರ್ತೋಗ್ಬಿಡ್ತು, ಅದು ಅಲ್ಲೇ ಉಳ್ಕೊಬಿಡ್ತು.
ಹಾಗೆ ನಮ್ಮ ಪ್ರವೀಣ ಅಲ್ಲಿ ಚೌಟ್ರಿಲಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನಮ್ಮನ್ನು ಡ್ರಾಪ್ ಮಾಡೋದಕ್ಕೆ ಅಂತೇಳಿ ಮಂಡ್ಯ ಬಸ್ ಸ್ಟ್ಯಾಂಡಿಗೆ ಕರ್ಕೊಬರ್ತಾಯಿದ್ದ. ಆವಾಗ ನನಗೆ ತಲೆಗೆ ಬಂದುಬಿಡ್ತಿದೆ ಏನಂದರೆ ನಿಪ್ಪಟ್ಟು ಇದೆಯಲ್ಲ, ನಿಪ್ಪಟ್ಟು ಮಾಡಿದ್ದಾರೆ ಅಂತಂದರೆ ಇವನು ಬರ್ತಾನೆ ಮಳವಳ್ಳಿಗೆ, ಅವಾಗ ಇವನ ಜೊತೆ ನಾನು ಕಾರಲ್ಲಿ ಹೊಟ್ಟೋಗ್ಬೋದಲ್ಲ, ಮತ್ತು ನಾಳೆ ಬಸ್ ಕಾಯ್ಕೊಂಡು ಬಸ್ಸಲ್ಲಿ ಹೋಗೋ ಬದಲು ಇವನ ಜೊತೆಲ್ಲ ಹೋಗ್ಬೋದಲ್ಲ ಅಂತ ನನ್ನ ಪ್ಲ್ಯಾನು. ಸರಿ ಅಂದ್ಬಿಟ್ಟು ಬರ್ತಾಯಿದ್ವಿ. ಅಲ್ಲಿ ಚೌಟ್ರಿಯಿಂದ ಬರ್ತಾ ಇರಬೇಕಾದ್ರೆ ಪ್ರವೀಣಂಗೆ ಹೇಳಿದೆ, ಪ್ರವೀಣ ಅಕ್ಕ ನಿಪ್ಪಿಟ್ಟು ಮಾಡಿದೆ ಕಣೋ ಮಕ್ಳಿಗೆಲ್ಲ, ಬಾ ತೊಗೊಂಡೋಗುವೆ, ಬೆಳಿಗ್ಗೆ ಹೇಳ್ತು ಅಕ್ಕ ನಾವು ಮರ್ತುಬಿಟ್ವಿ, ಬಾ ನಿಪ್ಪಟ್ಟು ತೊಗೊಂಡೋಗುವೆ ಹಂಗೆ ಅಂತ ಅಂದೆ. ಏಕೆಂದರೆ ನನ್ನ ಕೆಲಸನೂ ಆಗಬೇಕಲ್ಲ, ನಾನು ಅವನ ಜೊತೆಯಲ್ಲೇ ಹೋಗ್ಬೇಕಲ್ಲ. ಅದಕ್ಕೆ ಚೈತ್ರಂಗೆ ಮಕ್ಕಳನ್ನ ಬೆಳಗ್ಗೆನೇ ಬಂದುಬಿಟ್ಟಿದ್ದೀವಿ, ಲೇಟ್ ಆಗಿಬಿಡುತ್ತೆ ಅಂತ ಅವಳಿಗೆ. ಏನೂ ಇಲ್ಲ, ಏನು ಒಂದು ಇಲ್ಲಿಂದ ಒಂದು ಅರ್ಧ ಗಂಟೆ ಏನೋ ಆಗುತ್ತೆ. 1-2 ಸರಿ ಹೇಳ್ದೆ ಅಕ್ಕ ನಿಪ್ಪಟ್ಟೆಲ್ಲ ಮಾಡಿದೆ ಬಾ ತೊಗೊಂಡೋಗುವೆ ಅಂತೇಳಿ. ಅವನು ಸ್ವಲ್ಪ ಹೊತ್ತು ಏನು ಮಾತಾಡಲಿಲ್ಲ. ಅದಾದಮೇಲೆ ಸ್ವಲ್ಪ ದೂರ ಬಂದ, ಆಯಿತು ಬರ್ತೀನಿ, ನಂಗೆ ಗೊತ್ತು ಯಾಕೆ ನನ್ನ ಜೊತೆಲಿ ನೀನು ಬರೋಕ್ಕೆ ಅಂತಲೇ ಈ ಥರ ಹೇಳ್ತಿದ್ದೀಯಾ ಅಂತಂದ. ಹ್ಞೂ ಹಂಗೆ ಅನ್ಕೋ, ಈಗೇನು ನಾನು ಹೆಂಗೆ ನೀನು ನಿಪ್ಪಟ್ಟು ಎತ್ಕೊಂಡಂಗೆ ಆಗುತ್ತೆ, ನಾನು ನಿನ್ನ ಜೊತೆಲೇ ಬಂದಂಗೆ ಆಗುತ್ತೆ, ಅದಕ್ಕೆ ಹೇಳ್ತಿರೋದು ಅಂತಂದೆ. ಅದಕ್ಕೆ ಆಯಿತು ಬರ್ತೀನಿ, ಈಗ ನೀನು ನನಗೆ ಪೆಟ್ರೋಲ್ ಹಾಕ್ಸ್ಬೇಕು ಅಂತಂದ. ಪೆಟ್ರೋಲ ಡೀಸೆಲ್ಲ ಗೊತ್ತಿಲ್ಲ, ಹಾಕ್ಸ್ಬೇಕು 500 ರೂಪಾಯಿಗೆ ಅಂತ. ಹಾಕ್ಸ್ತೀನಿ ಬರ್ತೀನಿ ಅಂತಂದ. ಸರಿ ಆಯಿತು ಬಿಡು ಹಾಕ್ಸ್ತೀನಿ ಅಂತಂದ. ಆಮೇಲೆ ಆಯಿತು ಹಾಕ್ಸಂದ್ಬಿಟ್ಟು ಪೆಟ್ರೋಲ್ ಬ್ಯಾಂಕಿಗೆ ಹೋಗ್ಬಿಟ್ಟು ಅವ್ರು ಬಂದು ದುಡ್ಡು ಕೇಳಿದ್ರೆ, ಅವರು ನಮ್ಮ ಓನರು, ಅಲ್ಲಿ ನೋಡಿ ಅಲ್ಲಿ ಕೂತಾರಲ್ಲ ಅವರೇ ನಮ್ಮ ಓನರು, ಅವ್ರ ಹತ್ರ ಈಸ್ಕೊಳ್ಳಿ ಅಂತ ಅಂದ. ಆಮೇಲೆ ಅವ್ರು ಬಂದುಬಿಟ್ಟು ನನ್ನನ್ನು ಕೇಳಿದ್ರು. ಸರಿ ಆಯಿತು ಬಿಡು ಅಂದ್ಬಿಟ್ಟು 500 ರೂಪಾಯಿ ಹಾಕಿದೆ. ಈ ಥರ ಸ್ಟೋರಿ ಆಗಿತ್ತು. ಆಮೇಲೆ ಮಳವಳ್ಳಿಗೆ ಬಂದು ಲಗೇಜೆಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಕಾರ್ ಹತ್ಕೊಂಡು ಬೆಂಗಳೂರು ಕಡೆ ಬಂದ್ವಿ. ಆಮೇಲೆ ಅವ್ನು ತಲಗಟ್ಪುರ ಇಳಿಸ್ತಾ ನಾನು ಅಲ್ಲಿಂದ ಮೆಟ್ರೋ ಹತ್ಕೊಂಡು ಅಲ್ಲಿಂದ ಮನೆಗೆ ಬಂದೆ. ನಿನ್ನೆ ಹೋಗ್ಬೇಕಾದ್ರೆ ಚಿಕನ್ ಸಾಂಬಾರೆಲ್ಲ ಮಾಡಿಟ್ಟು ಹೋಗಿದ್ದೆ, ಅದೇ ಸಾಂಬಾರಿತ್ತು, ಅದಕ್ಕೇ ಚಪಾತಿ ಎಲ್ಲ ಮಾಡಿಕೊಟ್ಟೆ. ಹಾಗೆ ನಿನ್ನೆ ಸಂತೆಗೆ ಹೋಗಿ ತರಕಾರಿ ಎಲ್ಲ ಇತ್ತು, ಅದನ್ನೆಲ್ಲ ಆಗಾಗ್ಗೆ ಇತ್ತು ಹೊರಗಡೆ, ಅದನ್ನೆಲ್ಲ ಬಿಡಿಸಿ ನೀಟಾಗಿ ಫ್ರಿಜ್ಜಲ್ಲಿ ಎತ್ತಿಟ್ಟೆ. ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ ಬಾಯ್.